ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ 10 ಜನ ಬೈಕರ್ಸ್ಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಚಾಲನೆ ನೀಡಿದ್ದರು. ರಮ್ಯಾ ಆರ್ ಅವರು ಸಂವಿಧಾನ ಪೀಠಿಕೆ ಬೋಧಿಸಿದರು. ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಜರುಗಿದ ಶ್ರಾವಣ ಸಮಾಪ್ತಿ ಜನಪದ ಸಂಗೀತ ಉತ್ಸವ ಮತ್ತು ಕುಂಭಕಳಸ ಮೆರವಣಿಗೆ ಜಾನಪದ ಭಜನಾ ಸಂಗೀತದಿಂದ ಸಾಮರಸ್ಯ ಮಹಮ್ಮದ್ ಗೌಸ್ ಮಾಂಜನ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಬೀದರ್ ವತಿಯಿಂದ 31ನೇ ವಾರ್ಷಿಕ ಮಹಾಸಭೆ ಹಾಗೂ ವಾರ್ಷಿಕ ವರದಿ 2024-25 ಶಕುಂತಲಾ ಬೆಲ್ದಾಳೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಯ ವಿವರಗಳು. ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೈಕ್ ಜಾಥಾದ ಮೂಲಕ ನನ್ನ ಮತ ನನ್ನ ಹಕ್ಕು ಎಂಬ ಸತ್ವ ಸಾರೋಣ, ಪ್ರಜಾಪ್ರಭುತ್ವದ ಮಹತ್ವ ಅರಿಯೋಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲಾಧಿಕಾರಿಯಾದ ಶಿಲ್ಪಾ ಶರ್ಮಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಯ ಬಳಿ ಮೇಣದ ಬತ್ತಿ ಹಚ್ಚಿ ಹೂಮಾಲೆ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ರಮ್ಯಾ ಆರ್ ಅವರು ಸಂವಿಧಾನ ಪೀಠಿಕೆ ಬೋಧಿಸಿದರು. ಸುಮಾರು 10 ಬೈಕ್ಗಳನ್ನು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡುತ್ತಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಬೈಕ್ ರ್ಯಾಲಿಯನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅತಿ ದೂರವೆಂದರೆ ಬೀದರ್ ಬೆಂಗಳೂರು ರಸ್ತೆ ಇದೆ. ಪ್ರತಿ ಜಿಲ್ಲೆಗಳಿಂದ 10 ಜನರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತೇವೆ. ಬೇರೆ ದೇಶಗಳಲ್ಲಿ ಸಂವಿಧಾನದ ಪ್ರಕಾರ ನಡೆದುಕೊಳ್ಳಲ್ಲ. ನಮ್ಮ ದೇಶದಲ್ಲಿ ಜನರು ಸಂವಿಧಾನಕ್ಕೆ ಹೆಚ್ಚು ಗೌರವ ನೀಡುತ್ತಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಶ್ರೀಮತಿ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳು ಬೀದರ್, ಶ್ರೀಮತಿ ರಮ್ಯಾ ಆರ್ ಪ್ರೊಬೇಷನರಿ IAS ಅಧಿಕಾರಿಗಳು ಬೀದರ್, ಶ್ರೀ ಪ್ರಕಾಶ್ ಸೂರ್ಯವಂಶಿ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೀದರ್, ದಿಲೀಪ್ ಸಹಾಯಕ ನಿರ್ದೇಶಕರು ಬಸವ ಕಲ್ಯಾಣ್, ಅನಿಲ್ ಸಹಾಯಕ ನಿರ್ದೇಶಕರು, SD ಹಾಂಗರ್ಗೆ ಸಹಾಯಕ ನಿರ್ದೇಶಕರು, ಚನ್ನಬಸವ ಹೇಡೆ ಜಿಲ್ಲಾ ಸಮನ್ವಯಾಧಿಕಾರಿ, ಕ್ರೈಸ್ತ ಪ್ರಾಂಶುಪಾಲರಾದ ಗೋವಿಂದ್ ತಾಮ್ದಗಳೆ, ರವೀಂದ್ರ ಚಟ್ನಳೆ, ವಿಜಯಕುಮಾರ್ ಅಕ್ಕಣ್ಣ, ವೀರಭದ್ರ ಮಾಶೆಟ್ಟಿ, ಕೈಲಾಸ್ ಗಿರಿ, ಗೌತಮ್ ಸೂರ್ಯವಂಶಿ, ಸುನಿಲ್ ಸಿಂಗಾರಿ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು. ಸಾಯಂಕಾಲ 14ನೇ ತಾರೀಕು ಸಾಯಂಕಾಲ ಅಲ್ಲಿ ಬೆಂಗಳೂರಿಗೆ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿ ರೀಚ್ ಆದ ನಂತರ ಅವರಿಗೆಲ್ಲ ಅಲ್ಲಿ ವಿವಿಧ ವ್ಯವಸ್ಥೆಗಳು ಮಾಡಲಾಗಿದೆ. ಮತ್ತೆ 15ನೇ ತಾರೀಕು ಅಲ್ಲಿ ಅವರು ರಾಜ್ಯ ಮಟ್ಟದ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳಿದೆ ಅವರಿಗೆ. ನಾವೆಲ್ಲರೂ ಅವರಿಗೆ ಶುಭ ಹಾರೈಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಮತ್ತು ನಮ್ಮ ಈ ಉದ್ದೇಶ ಮತ್ತು ನಮ್ಮ ಈ ರ್ಯಾಲಿ ತುಂಬ ಯಶಸ್ವಿಯಾಗಲಿ ಅಂತ ನಾವು ಎಲ್ಲರನ್ನು ಬಯಸೋರಾಗಿದೆ. ತುಂಬ ಧನ್ಯವಾದ. ಅದೇ ಥರ ಎಲ್ಲ ಮಕ್ಕಳು, ಟೀಚರ್ಸು ಎಲ್ಲರಿಂದ ಸಹಕಾರ ಮಾಡಿದ್ರಿ. ತಮ್ಮೆಲ್ಲರಿಗೂ ತುಂಬ ಧನ್ಯವಾದ. ತುಂಬ ಖುಷಿ ಮಾಡ್ಬೋದಾಗಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಆದ ನಂತರ ಅಥವಾ ತಮಗೆ ಯಾರಾದರೂ ಆಸಕ್ತಿ ಉಳ್ಳವರಿದ್ದ ಕಡೆ ಅವ್ರನ್ನ ಆ ರ್ಯಾಲಿಯಲ್ಲಿ ಅದೇ ಉದ್ದೇಶ, ನಮಗೆ ಮತದ ಮಹತ್ವ ಮತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನು ತೋರಿಸೋರಾಗಿದ್ದೇವೆ. ಹಾಗಾಗಿ ತಾವು ಎಲ್ಲರೂ ಆದಷ್ಟು ಇದನ್ನು ಪ್ರಚಾರಗೊಳಿಸಿ ನಮಗೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ಸಂವಿಧಾನದ ಪೀಠಿಕೆಯ ವಾಚನವನ್ನು ಮೇಡಮ್ ಅವರು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ತಮ್ಮ ಬಲಗೈಯನ್ನು ಮುಂದೆ ಮಾಡೋದ್ರ ಮೂಲಕ ಈ ಸಂವಿಧಾನದ ಪೀಠಿಕೆಯ ವಾಚನವನ್ನು ನಡೆಸಿಕೊಡಬೇಕು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ
ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರವಣ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಡ್ವಾನ್ಸ್ ಆಗಿ ಶುಭಾಶಯಗಳು. ನೀವೆಲ್ಲರಿಗೂ ಗೊತ್ತಿರದಂಗೆ ನಾವು ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ 15 ಸೆಪ್ಟೆಂಬರನ್ನು ನಾವು ಆಚರಿಸುತ್ತೇವೆ. ಅದರ ಅಂಗವಾಗಿ ನಾವು ಬೈಕರ್ಸ್ ರ್ಯಾಲಿ ಇಡೀ ಸ್ಟೇಟ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಅತಿ ಹೆಚ್ಚು ಡಿಸ್ಟೆನ್ಸ್ ನಮಗೆ ಬೀದರಿಂದ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ಆಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಬೀದರಿಂದ ನಾವು ಇವತ್ತೇ ಬೈಕ್ ರ್ಯಾಲಿ ಈಗ ಫ್ಲ್ಯಾಗ್ ಆಫ್ ಮಾಡ್ತಾ ಇದ್ದೀವಿ. ಅವರು ನಾಳೆ ಸಾಯಂಕಾಲ ಬ್ಯಾಂಗ್ಳೂರ್ ರೀಚ್ ಆಗ್ತಾರೆ ಮತ್ತು ನಾಡಿದ್ದೆ 15ನೇ ತಾರೀಕೆ ವಿಧಾನಸೌಧನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಸೊ ಪ್ರತಿ ಜಿಲ್ಲೆಗಳಿಂದ 10 ಜನ ಎಲ್ಲರೂ ಹೋಗ್ತಿದ್ದಾರೆ. ಸೊ ಈಗ ಕೂಡ ಅದೇ ಫ್ಲ್ಯಾಗ್ ಆಫ್ ಮಾಡಿ ನಾವು ಎಲ್ರಿಗೂ ಬೆಸ್ಟ್ ವಿಶಸ್ ಕೂಡ ಹೇಳ್ತೀವಿ. ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ, ಆದರೆ ನಮ್ಮ ದೇಶದಲ್ಲಿ ತುಂಬ ಹಬ್ಬ ರೀತಿಯಲ್ಲಿ ಈ ದಿನವನ್ನು ನಾವು ಆಚರಿಸ್ತೇವೆ. ಮತ್ತು ಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಕೂಡ ನೀವೆಲ್ಲರಿಗೂ ಗೊತ್ತಿರೋದಂಗೆ ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಹೆಂಗೆ ಫಂಕ್ಷನ್ ಆಗುತ್ತೆ ಆ ಥರದ್ದು ಯಾವುದೂ ದೇಶದಲ್ಲಿ ಫಂಕ್ಷನಲ್ ಆಗಲ್ಲ ಅಂತ ಹೇಳೋಕ್ಕೆ ಕೂಡ ನಾನು ಇಷ್ಟಪಡುತ್ತೇನೆ. ನಮ್ಮದು ಸಂವಿಧಾನ ಕೂಡ ಇದುವರೆಗೂ 1949ನಲ್ಲಿ ನಾವು ಅಂಗೀಕರಿಸಿದ್ದೇವೆ. ಆದರೆ ಇದುವರೆಗೂ ಆ ಸಂವಿಧಾನ ಲಿವಿಂಗ್ ಸಂವಿಧಾನ ಇದೆ, ಲಿವಿಂಗ್ ಕಾನ್ಸ್ಟಿಟ್ಯೂಷನ್. ಕೆಲವೊಂದು ದೇಶಗಳಲ್ಲಿ ಆ ಕಾನ್ಸ್ಟಿಟ್ಯೂಷನ್ ಡೆಡ್ ಆಗಿಬಿಟ್ಟಿದೆ, ಅಂದರೆ ಅದನ್ನು ಯೂಸ್ ಆಗಲ್ಲ. ಆದರೆ ನಮ್ಮ ಸಂವಿಧಾನ ಇದುವರೆಗೂ ನಾವು ಯೂಸ್ ಮಾಡ್ತೀವಿ. ಮತ್ತು ಅದರಲ್ಲಿ ಏನೋ ಚೇಂಜಸ್ ಮಾಡಬೇಕಿದ್ರೆ ಅದು ಕೂಡ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಕೂಡ ನಮಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ಸೊ ಈ ದಿನದಲ್ಲಿ ನಮಗೆ ಏನು ಚೇಂಜಸ್ ಮಾಡಬೇಕಾಗಿದೆ, ಆವತ್ತಿನ ದಿವಸ ಬೇರೆ ಇರ್ಬೋದಾಗಿತ್ತು. ಆ ಚೇಂಜಸ್ಗಳು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿ ಇನ್ನೂವರೆಗೂ ನಮ್ಮ ಸಂವಿಧಾನ ನಮಗೆ ಯೂಸ್ ಆಗ್ತಾ ಇದೆ ಮತ್ತು ನಮಗೆ ಮಾರ್ಗದರ್ಶನ ಕೊಡ್ತಾ ಇದೆ. ಅದು ತುಂಬ ಹೆಮ್ಮೆಯಿಂದ ನಾನು ಹೇಳಿಕೆ ಇಷ್ಟಪಡ್ತೇನೆ. ಅಷ್ಟೇ ಹೇಳಿ ನಾನು ನಮ್ಮ ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇದೀಗ ಹಸಿರು ಧ್ವಜವನ್ನ ತೋರಿಸುವುದರ ಮೂಲಕ ಬೈಕ್ ರ್ಯಾಲಿಗೆ ಮಾನ್ಯ ಮೇಡಮ್ ಅವರು ಮೇಡಮ್ ಗಾಡಿ ಬೈಕ್ ಚೆನ್ನಾಗಿದೆ. ಕ್ಯಾಮ್ರಾಮನ್ ಬೇರೆ ಯಾರು ನಿಲ್ಬೇಡಿ, ಗಾಡಿಗಳು ಹೋಗ್ಬೇಕು, ಗಾಡಿ ಹೋಗೋ ಜಾಗ ಮಾಡ್ಕೊಡಿ ಪ್ಲೀಸ್. ಗಾಡಿ ಹೋಗೋ ಜಾಗ ಬೇಡಿ, ಈಗ ಹೊರಗೆ ಹೋಗೋ ಜಾಗ ಬೇಕಲ್ಲ, ಎಲ್ಲ ಜಾಗ ಹಾಂ
ಇದೀಗ ಧ್ವಜ ತೋರಿಸಿ ಅಧಿಕೃತವಾದ ಚಾಲನೆ ಮೇಡಮ್ ಅವರು ನೀಡಿದ್ದಾರೆ. ಬೈಕ್ಗಳು ಹೋಗ್ತಾರೆ. ಎಲ್ಲರಿಗೂ ಶುಭವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಶುಭಾಶಯಗಳನ್ನು ಸಲ್ಲಿಸೋಣ. ಜಾನಪದ ಭಜನಾ ಸಂಗೀತದಿಂದ ಮತ್ತು ದೇವರ ನಾಮಸ್ಮರಣೆಯಿಂದ ಸಮಾಜದಲ್ಲಿ ಸಾಮರಸ್ಯ ಮೂಡುತ್ತದೆ ಎಂದು ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ತಿಳಿಸಿದರು. ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ್, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಸಾಧನಾ ಯೂತ್ ಫೌಂಡೇಶನ್ ವತಿಯಿಂದ ನವದೆಹಲಿ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಜರುಗಿದ ನಮ್ಮೂರ ನವದೆಹಲಿ ಜಾನಪದ ಜಾತ್ರೆ ಜನಪದ ಸಂಗೀತ ಉತ್ಸವ ಉದ್ಘಾಟಿಸಿ ಮಾತನಾಡಿದರು. ಶ್ರಾವಣ ಮಾಸದ ತುಂಬೆಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೆಡೆ ಕುಳಿತು ಭಜನೆ ಮಾಡುವುದರಿಂದ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಭರವಸೆ ಮೂಡುತ್ತದೆ, ಸಮಾಜದಲ್ಲಿ ಐಕ್ಯತೆ ಮೂಡುತ್ತದೆ ಎಂದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ತೆಲಂಗಾಣದ ಒಗ್ಗಟ್ಟೋಳು ಲಂಬಾಣಿ ಗಾಯನ ಮತ್ತು ನೃತ್ಯ, ಪ್ರಿಯಾ ಶ್ರೀಗುರು ಸೇರಿದಂತೆ ಹಲವರು ಜಾನಪದ ಗಾಯನ ಸಂಗೀತ ಉತ್ಸವಕ್ಕೆ ಮೆರುಗು ತಂದುಕೊಟ್ಟರು. ಜಾನಪದ ಸಂಸ್ಕೃತಿಯಿಂದ ದೇಶದ ಗತವೈಭವದ ಮರುಕಳಿಸುತ್ತದೆ, ಎಲ್ಲರಲ್ಲೂ ಸಂಸ್ಕಾರ ಮೂಡುತ್ತದೆ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ಹೃದಯ ವೈಶಾಲ್ಯತೆ ಬೆಳೆಯುತ್ತದೆ ಎಂದು ತಿಳಿಸಿದ್ದರು. ಟ್ರಸ್ಟ್ ಅಧ್ಯಕ್ಷ ಓಂ ಪ್ರಕಾಶ್ ಬಜಾರೆ ಮಾತನಾಡಿ, ವರ್ಷದಿಂದ ವರ್ಷಕ್ಕೆ ನಮ್ಮೂರು ನವದೆಹಲಿಯ ಜಾನಪದ ಜಾತ್ರೆ ಹಾಗೂ ಸಂಗೀತ ಕಾರ್ಯಕ್ರಮ ಬೆಳೆಯುತ್ತಿದೆ. ಇದಕ್ಕೆ ನವದೆಹಲಿ ಗ್ರಾಮದ ಜನತೆ ಮತ್ತು ಎಲ್ಲ ಪೂಜ್ಯರ ಆಶೀರ್ವಾದ ಹಾಗೂ ಮುಖಂಡರ ಸಹಕಾರ ಸಾಕಷ್ಟಿದೆ. ಯಶಸ್ವಿಗಾಗಿ ದುಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇದೇ ವೇಳೆ ವೇದಿಕೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನವದೆಹಲಿಯ ಹನುಮಾನ್ ಮಂದಿರದಿಂದ ಕುಂಭಕಳಶ ಮೆರವಣಿಗೆ ಜರುಗಿತು. ಮೆರವಣಿಗೆಯನ್ನು ಗಾಂಧಿಗಂಜ್ ಬ್ಯಾಂಕ್ನ ಅಧ್ಯಕ್ಷ ವಿಜಯಕುಮಾರ್ ಅಣೆಪ್ಪ ಪಾಟೀಲ್ ಡೊಳ್ಳು ಬಾರಿಸುವ ಮುಖಾಂತರ ಉದ್ಘಾಟಿಸಿದರು. ವೇದಿಕೆಯ ಮೇಲೆ ರಘುನಾಥರಾವ್ ಮಲ್ಕಾಪುರೆ, ವಿಜಯಕುಮಾರ್ ಸೋನಾರೆ, ಸುನಿಲ್ ಬಚ್ಚನ್, ಅಶೋಕ್ ಹೆಬ್ಬಾಳೆ, ಈಶ್ವರ್ ಸಿಂಗ್ ಠಾಕೂರ್, ಸೋಮಶೇಖರ್ ಪಾಟೀಲ್ ಕಾದ್ಗಿ, ಶಿವಶರಣಪ್ಪ ಗಣೇಶ್ಪುರ್, ಮಹೇಶ್ ಕುಂಬಾರ್, ಸಂಗಮೇಶ್ ಬಿಕ್ಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಯಂಕಾಲದವರೆಗೆ ಜಿಲ್ಲೆಯ ವಿವಿಧ ಮಠಾಧೀಶರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶೀರ್ವದಿಸಿದರು. ಕಾರ್ಯಕ್ರಮದಲ್ಲಿ ಅನಿಲ್ ರಾಜ್ಗಿರ, ರಾಜ್ಕುಮಾರ್ ಜಮದಾರ್, ಶರಣಪ್ಪ ಬಿರಾದರ್, ಸಾಯಿ ಮಡಿವಾಳ್, ಸಾಗರ್, ಶಿವಕುಮಾರ್ ದಾನಾ, ರವೀಂದ್ರ ಕಣಜಿ, ಬಸವರಾಜ್ ಬಿರಾದರ್, ಶಂಕರ್ ರೆಡ್ಡಿ, ಮಡಿವಾಳಿಯ ಸ್ವಾಮಿ, ಸಾಯಿನಾಥ್ ಕಣಜಿ ಸೇರಿದಂತೆ ಇತರರು ಇದ್ದರು.
ನಡೆಸಿಕೊಡಲು ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಹಾಗೂ ಸುಮಾರು ಸಾವಿರಾರು ಕಲಾವಿದರ ಬೆನ್ನೆಲುಬಾಗಿ ಜನಪದವನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡ್ತಿರ್ತಕ್ಕಂಥ ಹಾಗೂ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ಶ್ರೀ ರಾಜ್ಕುಮಾರ್ ಹೆಬ್ಬಾಳೆ ಸರ್ಗೆ ಗ್ರಾಮದ ಹೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಜಿ ಅವರು ಆಗಮಿಸಿದ್ದಾರೆ. ಅವ್ರಿಗೆ ವೇದಿಕೆ ಬರಮಾಡ್ಕೊಳ್ಬೇಕು. ಅದೇ ರೀತಿ ಶ್ರೀ ದೀಪಕ್ ಜಿ ಅವರು ಕೂಡ ಗಣ್ಯರು, ಶ್ರೀ ಪ್ರಶಾಂತ್ ದೊಡ್ಡಿ ಸರ್ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ದಯವಿಟ್ಟು ತಾವು ಬಂದು ಗೌರವ ಸನ್ಮಾನ ಸ್ವೀಕರಿಸಬೇಕು. ಸನ್ಮಾನ ಕಾರ್ಯಕ್ರಮ ಆದ ತಕ್ಷಣ ಮತ್ತೆ ಮುಂದಿನ ಭವ್ಯ ಸಂಗೀತ ಜನಪದ ಸಂಗೀತ ಉತ್ಸವ ಕಾರ್ಯಕ್ರಮ ಆರಂಭ ವಿನಂತಿಯನ್ನು ಮಾಡ್ತೇನೆ. ಶರಣಪ್ಪ ಬಿರಾದರ್ ಹಾಗೂ ರಾಜಕೀಯರು ಧನ್ಯವಾದಗಳು. ಇನ್ನು ಕೊನೆಯದಾಗಿ ನಮ್ಮವರೇ ಆಗಿರುವಂತಹ ನಮ್ಮ ಸೇವಾ ಸಮಿತಿಯ ಪ್ರಮುಖರಾಗಿರುವಂತಹ ರಾಜು ಜಮಾದಾರ್ ಅವರಿಗೆ ಕೂಡ ಜೋರಾದ ಚಪ್ಪಾಳೆ ಶ್ರೀಮತಿ ನಾಗವೇಣಿ ಹಾಗೂ ಸರ್ವಕಾರೇಷು ಸರ್ವದಾ ಬೀದರ್ ನಗರದ ಪುರಾತತ್ವದ ಬಹಳ ಹಳೆಯ ದೇವಸ್ಥಾನದ ಒಂದು ಸುಗುಲ್ತರ್ ದೇವಸ್ಥಾನ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಸಮಾಪ್ತಿಯ ಸಮಾರಂಭದಲ್ಲಿ ಇವತ್ತು ಊರಿನ ಜನ ನಾವದ್ಗೆರೆ ಜಾತ್ರೆ ಹಾಗೂ ಸುಗುಲ್ತರ್ ಕ್ಷೇತ್ರದ ಶ್ರಾವಣ ಮಾಸದ ಸಮಾರೋಪದಲ್ಲಿ ಭಾಗಿಯಾಗಿರೋದು ಬಹಳ ಸಂತೋಷ. ಹಲವಾರು ವರ್ಷಗಳಿಂದ ಇಲ್ಲಿಂದ ಸಮಸ್ತ ಜನ ಜಾತಿ ಧರ್ಮ ಭೇದ ಪಂಥ ಎಲ್ಲವನ್ನು ಮರೆತು ಒಂದು ತಾಯಿ ಮಕ್ಕಳಂತೆ ಈ ಜಾತ್ರೆಯನ್ನು ಆಚರಿಸ್ಕೊಂಡು ಬರ್ತಾರೆ. ನಾನು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದನ್ನು ಸೌಭಾಗ್ಯ ಅಂತ ಭಾವಿಸ್ತಾ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ, ಬೀದರ್ದ ಅತ್ಯಂತ ಪುಣ್ಯಕ್ಷೇತ್ರ ದೈತ್ಯಗುರು ಶುಕ್ಲಾಚಾರ್ಯ ಅವರು ತಪಸ್ಸು ಮಾಡಿದಂತಹ ಕ್ಷೇತ್ರ. ಇಲ್ಲಿ ನಾವದ್ಗೇರಿಯ ಶುಕ್ಲತೀರ್ಥ ದೇವಸ್ಥಾನ ಸಮಿತಿಯವರು ಅತ್ಯಂತ ವಿಜೃಂಭಣೆಯಿಂದ ಶ್ರಾವಣ ಸಮಾಪ್ತಿಯ ಕಾರ್ಯಕ್ರಮವನ್ನ ಮಾಡ್ತಾರೆ. ವರ್ಷಕ್ಕೆ ನಾವು ಭಾಗಿಯಾಗ್ತೀವಿ. ಅದೇ ರೀತಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಲವಾರು ಸಂಗೀತಕಾರರನ್ನ ಕರೆಸಿ ಅದ್ಭುತವಾದಂಥ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಪಲ್ಕಿ ಮೆರವಣಿಗೆ ಆಗುತ್ತೆ. ಇದೊಂದು ಈ ಭಾಗದ ಏಕತೆ ಕಾರ್ಯಕ್ರಮ ಅಂತೇಳಿ ನಾವು ಹೇಳ್ಬೋದು. ಎಲ್ಲರಿಗೂ ಕೂಡ ದೈತ್ಯಗುರು ಶುಕ್ಲಾಚಾರ್ಯ ಹಾಗೂ ಮಡಿವಾಳೇಶ್ವರ ದೇವರು ಆಶೀರ್ವಾದ ಕೊಟ್ಟು ಸುಖ ಶಾಂತಿ ಸಮೃದ್ಧಿ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರಾವಣ ಸಮಾಪ್ತಿ ಮಾಡ್ತಾ ಇದ್ದೀವಿ. ಹಂಗೆ ನಮ್ಮೂರ ಜಾತ್ರೆ ನವದಗಿರಿ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಿಂದ ಜಾತ್ರೆ ಆಗ್ತದೆ. ಮುಂಜಾನೆ 10 ಗಂಟೆಗೆ ಕುಂಭಕಲಶ ಮೆರವಣಿಗೆ ನಮ್ಮ ನವದಗಿರಿಯಿಂದ ಬುದ್ಧ ಮಂದಿರದಿಂದ ಸಿದ್ಧಾರ್ಥ ಕಾಲೇಜು ಚರ್ಚು ಹಾಗೆ ಸುಕೃತಿ ಸೇವಾ ಮಂದಿರದತ್ತ ಬಹಳ ವಿಜೃಂಭಣೆಯಿಂದ ಇದೊಂದು ಕಾರ್ಯಕ್ರಮ ಬಹಳ ನಮ್ಮ ಬೀದರ್ ಜನತೆ ನಡೆಸಿಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಇಲ್ಲೇ ಮಠಾಧೀಶರು ಬಂದಿದ್ದಾರೆ, ಹಾಗೆ ನಮ್ಮ ಎಲ್ಲ ಲೀಡರ್ಗಳು ಬಂದಿದ್ದಾರೆ. ಬಂದು ನಮಗೆ ಪ್ರಸಾದ ಸ್ವೀಕರಿಸಿಕೊಂಡು ಬಹಳ ಧನ್ಯನಾಗಬೇಕಂತೇಳಿ ನಾವು ಕೋರ್ಕೋತೇವೆ. ಹಾಗೆ ಅದ್ದೂರಿಯಾಗಿ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ ಜೊತೆಗೆ ಕುಂಭಕಲಶ ಹೂವ ಮೆರವಣಿಗೆ ಮುಂಜಾನೆ 9 ಗಂಟೆಗೆ ನಾವದಗಿರಿ ಬಡಾವಣೆ ಹನುಮಾನ ಮಂದಿರದಲ್ಲಿ ಉದ್ಘಾಟನೆಗೊಂಡಿತ್ತು. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜಯಕುಮಾರ್ ಪಾಟೀಲ್ ಗಾದಿಗೆ ಅವರು ಡೊಳ್ಳು ಬಾರಿಸುವುದರ ಮೂಲಕ ಚಾಲನೆಯನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆಗಿರುವಂಥ ರಾಜ್ಕುಮಾರ್ ಮಾಳಗೆ ಅವರು, ಸುನಿಲ್ ಬಚ್ಚನ್ ಅವರು,
ಫರ್ನಾಂಡಿಸ್ ಅವರು, ಬಾಬು ಪಾಸ್ವಾನ್ ಅವರು, ಅಶೋಕ್ ಹೆಬ್ಬಾಳೆ ಅವರು ಸೇರಿದಂತೆ ನಮ್ಮ ನಾವದಗಿರಿ ಬಡಾವಣೆಯ ಸ್ಥಳೀಯ ನಾಯಕರು ಜೊತೆಗೆ ಎಲ್ಲ ತಾಯಂದಿರು ತಮ್ಮ ಕುಂಭ ಕಳಸದೊಂದಿಗೆ ಜಾನಪದ ಕಲಾ ತಂಡದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗೆ ಈಗಾಗಲೇ ಜಾನಪದ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ನಗರಸಭೆ ಅಧ್ಯಕ್ಷರಾಗಿರುವಂಥ MD ಗೌಸ್ ಅವರು ಹಲಿಗೆ ಬಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ಸೋನಾರಿ ಅವರು, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ದೊಡ್ಡಿ ಸರ್ ಅವರು, ಅಶೋಕ್ ಹೆಬ್ಬಾಳೆ ಅವರು, ನಮ್ಮ ಟ್ರಸ್ಟ್ ಅಧ್ಯಕ್ಷರಾಗಿರುವಂಥ ಓಂ ಪ್ರಕಾಶ್ ಬಜಾರಿ ಅವರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದರು. ಇದಾದ ನಂತರ ನಮ್ಮ ಕಲಾ ತಂಡಗಳಾಗಿರುವಂಥ ಲಂಬಾಣಿ ಕಲಾ ತಂಡ, ಹಲಿಗೆ ಕಲಾ ತಂಡ, ಕೋಲಾಟ ಕಲಾ ತಂಡ, ಡೊಳ್ಳು ಕಲಾ ತಂಡ, ಹೈದರಾಬಾದಿನ ಕಲಾ ತಂಡ, ಡೊಗ್ಗುಡೋಲು ಅದ್ಭುತವಾಗಿ ಕಲಾ ಪ್ರದರ್ಶನ ಮಾಡಿರುತ್ತಾರೆ. ಅದಾದ ನಂತರ ನಮ್ಮ ಬೀದರ್ ಜಿಲ್ಲೆಯ ಖ್ಯಾತ ಸಂಗೀತಗಾರರಾಗಿರುವಂಥ ಶ್ರೀಮತಿ ಪ್ರಿಯಾಂಕಾ ಶ್ರೀಗುರು ಗುರುದೇವ್ ಅವರ ಜಾನಪದ ಝಂಕಾರ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುದೇವ್ ಅವರು, ಪ್ರಿಯಾಂಕಾ ಅವರು, ರಶ್ಮಿ ಶರ್ಮಾ ಅವರು, ವೀಣಾ ಚಿಮ್ಕೋಡೆ ಅವರು, ನಮ್ಮ ಸಿದ್ದು ಭಾರತಿ ಮಾಲೀಕರಾಗಿರುವಂಥ ಗಣಜಿ ಪಾಟೀಲ್ ಅವರು ಸೇರಿದಂತೆ ನಮ್ಮ ರಾಯಚೂರಿನ ಬಿಜಾಪುರದ ಕಲಾವಿದರು ಈ ಒಂದು ಜಾನಪದ ಝಂಕಾರದಲ್ಲಿ ಭಾಗವಹಿಸಿ ಅದ್ಭುತವಾದ ಕಲಾ ಪ್ರದರ್ಶನ ನೀಡಿರುತ್ತಾರೆ. ಬೀದರ್ ನಗರದ IMA ಹಾಲ್ನಲ್ಲಿ ಮಾಂಜ್ರಾ ಮಹಿಳಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಬೀದರ್ ವತಿಯಿಂದ 31ನೇ ವಾರ್ಷಿಕ ಮಹಾಸಭೆ ಮತ್ತು ವಾರ್ಷಿಕ ವರದಿ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷರಾದ ಶಕುಂತಲಾ ಕಾಶಿನಾಥ್ ಬೆಲ್ದಾಳೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ 2024-25ನೇ ಸಾಲಿನ ಕಾರ್ಯಕಲಾಪಗಳ ವರದಿ, ಜಮಾ ಖರ್ಚು, ಲಾಭ ಹಾನಿ ಹಾಗೂ ದಿನಾಂಕ 31/3/2025ಕ್ಕೆ ಇದ್ದಂತೆ ಅಡಾವೆ ಪತ್ರಿಕೆಗಳನ್ನು ನಿರ್ದೇಶಕ ಮಂಡಳಿಯ ವತಿಯಿಂದ ಸಾದರಪಡಿಸಲು ಸಂತೋಷವಾಗುತ್ತದೆ. ಆರ್ಥಿಕ ಬೆಳವಣಿಗೆ ಗುರುತಿಸುವ ನೀವು ನಮ್ಮ ಸಂತೋಷದಲ್ಲಿ ಭಾಗಿಯಾಗಿರುತ್ತೀರೆಂದು ಭಾವಿಸುತ್ತೇನೆ. ವರದಿ ಪುಸ್ತಕದಲ್ಲಿ ದುಡಿಯುವ ಬಂಡವಾಳದ ₹4 ಲಕ್ಷಕ್ಕೆ ದಾಖಲು ಆಗಿರುವುದನ್ನು ತಿಳಿಸಲು ನನಗೆ ಸಂತೋಷವಾಗುತ್ತಿದೆ. ಬ್ಯಾಂಕಿನ ಸಾಲ ಪಡೆಯಬೇಕೆಂದರೆ ಸದಸ್ಯರು ಸಾಲದ ನಿಯಮಾವಳಿ ಪ್ರಕಾರ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿದ್ದಲ್ಲಿ ಬ್ಯಾಂಕಿನ ಅನುತ್ಪಾದಕ ಸಾಲದ NPA ಪ್ರಮಾಣ ಕಡಿಮೆ ಆಗಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಈ ವರ್ಷ ಮನ್ನಾಕೇಳಿಯಲ್ಲಿ PKPS ಕಾಂಪ್ಲೆಕ್ಸ್ನಲ್ಲಿ ಹೊಸ ಶಾಖೆಯನ್ನು ತೆರೆಯಲಾಗಿದೆ. ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದ್ದರು. ಮುಂದುವರಿದು ಮಾತನಾಡುತ್ತಾ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಗಾಗಿ ಜಿಲ್ಲೆಯ ಹಿರಿಯ ಕಿರಿಯ ಸಹಕಾರಿಗಳ ಸತತ ಪರಿಶ್ರಮ, ಸದಸ್ಯರು, ಗ್ರಾಹಕರಿಗೆ, ಸಹಕಾರ ಇಲಾಖೆಗೆ, ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧಿಕಾರಿಗಳಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ಮಹನೀಯರಿಗೆ ಸಹಕಾರ ಸದ್ಭಾವನೆಗಳ ಮುಖ್ಯ ಕಾರಣವೆಂದು ಭಾವಿಸಿ ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 2025-26ನೇ ವರ್ಷದ ಹೊಸ ಆರ್ಥಿಕ ವರ್ಷಕ್ಕೆ ಶುಭಾಶಯಗಳನ್ನು ಅರ್ಪಿಸುತ್ತಾ ಬ್ಯಾಂಕಿನ ಅಭಿವೃದ್ಧಿಗೆ ನಿಮ್ಮ ಸಹಕಾರವನ್ನು ಸದಾ ಬಯಸುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶಕುಂತಲಾ ಕಾಶಿನಾಥ್ ಬೆಲ್ದಾಳೆ, ಉಪಾಧ್ಯಕ್ಷರಾದ ಆಸ್ಮಾ ಅಂಜುಮ್, ಶಫೀಕ್ ಅಹಮದ್, ನಿರ್ದೇಶಕರಾದ ಭಾನುಮತಿ ಕೃಷ್ಣ ಕುಟ್ಟಿ, ಕಸ್ತೂರಿ ಮಾರುತಿ ಬೌದ್ಧೆ, ಲಲಿತಾ, ಡಾಕ್ಟರ್ MA ಶರೀಕರ್, ಮಹಾದೇವಿ ನೀಲ್ಕಂಠಪ್ಪ ಮಜ್ಗೆ, ಚಂದ್ರಕಲಾ ರೇವಣಸಿದ್ದಯ್ಯ ಮಠ್, ಕವಿತಾ ಶಿವರಾಜ್ ಚಪಾತೆ, ಮೋನಮ್ಮ ರಘುನಾಥರಾವ್ ಸುತಾರ್, ಡಾಕ್ಟರ್ ಸುಭಾಷ್ ಬಶೆಟ್ಟಿ, ಡಾಕ್ಟರ್ ಸುನಿತಾ S, ಡಾಕ್ಟರ್ ವಿಜಯಶ್ರೀ, ಶಂಕ್ರಮ ಮಲ್ಲಿಕಾರ್ಜುನ್, ಮಯೂರ ಸಂತೋಷ್, ಉಮೇಶ್ R ಮೂಲಿಮನಿ, ರವಿ ಶರಣಪ್ಪ ಶಂಕರ್ ಶೆಟ್ಟಿ, ವ್ಯವಸ್ಥಾಪಕರಾದ ಶಾಮರಾವ್ ಶಂಕರಪ್ಪ ಹಲ್ಮಂಡ್ಗಿ, ಲೆಕ್ಕಿಗರು ಸುರೇಖಾ ಅಶೋಕ್ ರೆಡ್ಡಿ, ಕಿರಿಯ ಸಹಾಯಕರು ಜಯಶ್ರೀ ಶರಣಪ್ಪ ಶರೀಕರ್, ವಸೂಲಿ ಸಹಾಯಕರು ಸಂಗಪ್ಪ ಶಂಕರಪ್ಪ ಗಮಾಣ್, ಕಿರಿಯ ಸಹಾಯಕರು ಕಾವೇರಿ ಶಿವಶಂಕರ್, ಕಿರಿಯ ಸಹಾಯಕರು ಸೂರ್ಯಕಾಂತ್ ಬಸಪ್ಪ ಹಲ್ಬರ್ಗೆ, ಸೇವಕರಾದ ಮಲ್ಲಾರೆಡ್ಡಿ ಬಾಲ್ರೆಡ್ಡಿ, P. ಅನಿಲ್ ಕುಮಾರ್, ಬಸವರಾಜ್ ಮೋದಿ, ಕುಶಲ್ ಕುಮಾರ್ C, ಕುಶಲ್ ಪಾಟೀಲ್, ಶಿವಶಂಕರ್ ಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು. ಸಹಕಾರ ಸಹೋದರಿಯರೇ, 31ನೇ ವಾರ್ಷಿಕ ಮಹಾಸಭೆಯು ಹೇಳಲಿಕ್ಕೆ ಬಹಳ ಉತ್ಸಾಹವಾಗಿದೆ. ಮೊಟ್ಟಮೊದಲಾಗಿ ಭಾನುಮತಿಯವರು ಹುಟ್ಟು ಹಾಕಿರುವಂತಹ ಈ ನಮ್ಮ ಮಾಂಜ್ರಾ ಮಹಿಳಾ ಬ್ಯಾಂಕನ್ನು ಅದು ನೀವೇ ನಿಮ್ಮ ಕೈಯಿಂದ ನಾನು ನಿಮ್ಮ ಹಸ್ತ ಮಾಡುತ್ತೇನೆ ನಡೆಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಅವರು ಹೇಳಿದ ಹಾಗೆ
ಜಾತು ತಪ್ಪದೆ ಇಲ್ಲಿಯವರೆಗೆ ಎಲ್ಲ ನನ್ನ ನಿರ್ದೇಶಕ ಮಂಡಳಿಯವರ ಸಹಾಯ ಸಹಕಾರದಿಂದ ತಮ್ಮೆಲ್ಲರ ಸಹಕಾರದಿಂದ ಭಾಳ ಉತ್ತಮವಾಗಿ ಬ್ಯಾಂಕನ್ನು ನಡೆಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ತಾವೆಲ್ಲರೂ ಚಪ್ಪಾಳೆ ಮೂಲಕವಾಗಿ ಅಭಿನಂದನೆ. ಇವತ್ತು ವಿಶೇಷವಾಗಿ ಇನ್ನೊಂದು ವಿಷಯದ ಮೇಲೆ ಖುಷಿ ಮಾತು ಏನದಂದ್ರೆ ಮನ್ನಾಯಕ್ಕೆಳಿಗೆ ಒಂದು ಬ್ರ್ಯಾಂಚ್ ಇನ್ನೊಂದು ಬ್ಯಾಂಕ್ ಆಗಿದೆ, ಅದಕ್ಕೆ ಚಾಲೂ ಮಾಡಿದೆವು. ಅದಕ್ಕೆ ತಾವೆಲ್ಲರೂ ಚಪ್ಪಾಳೆ ಮೂಲಕವಾಗಿ ಒಂದೇ ಒಂದು ವರ್ಷದಲ್ಲಿ 55 ಲಕ್ಷ ವರ್ಕಿಂಗ್ ಕ್ಯಾಪಿಟಲನ್ನು ಅಲ್ಲಿ ಸಾಧನೆಯನ್ನು ಸಾಧಿಸಿದ್ದಾರೆ. ಅಲ್ಲಿ ಎಂಪ್ಲಾಯ್ ನಮ್ಮ ಜಯಶ್ರೀ ಅವರ ಅಲ್ಲಿ ಅಂದರೆ ಅವರೊಬ್ಬರೇ ಅಲ್ಲ, ಅವರು ಹೋಗಿದ ನಂತರ ಪುನಃ ಮತ್ತೊಬ್ಬರು ಪ್ರತಿ ವರ್ಷ ಅಲ್ಲಿ ಹೋಗ್ತಾರೆ. ಸದ್ಯ ಅವರಿಗೆ ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಕಳಿಸಿವಿ. ಆಮೇಲೆ ವಿಶೇಷವಾಗಿ ಇನ್ನೂ 3-4 ಹುಡುಗಿಯರು ಬಂದಿದ್ದಾರೆ. ಅವರು ಸಹಿತ ಬ್ಯಾಂಕಿನ ಒತ್ತಡ ಕೆಲಸ ಜಾಸ್ತಿ ಇದ್ದ ಸಲುವಾಗಿ ಅವರು ಸಹಿತ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ನನ್ನ ಆತ್ಮೀಯ ಎಂಪ್ಲಾಯೀಸ್, ಆಮೇಲೆ ವಿಶೇಷವಾಗಿ ಸಿಬ್ಬಂದಿ ಜೊತೆಗೆ ನಮ್ಮ ಪಿಗ್ಮಿ ಏಜೆಂಟ್, ಅದು ಒಂಥರ ಎಂಪ್ಲಾಯ್ ಆಗಲಿ ಪಿಗ್ಮಿ ಏಜೆಂಟ್ ಆಗಲಿ ಅದು ಎಂಪ್ಲಾಯ್ ಎಲ್ಲ ನನ್ನ ಮಕ್ಕಳಿದ್ದಾಗೆ. ಅವರೆಲ್ಲರೂ ಸಹಿತ ನನ್ನ ಮಕ್ಕಳಿದ್ದಾಗ ಯಾರಿಗೇನು ಇವತ್ತಿಗೆ ನಾವು ತಿಳಿದಿಲ್ಲ. ಅದರ ಸಲುವಾಗಿ ಇವತ್ತು ನಮಗೆ ಬಹಳ ಉಲ್ಲಾಸ ಆಗಿದೆ. ಇವತ್ತು ವರ್ಕಿಂಗ್ ಠೇವಣಿ ಇವತ್ತು 42 crores 42 ಕೋಟಿ ಇವತ್ತು ಡಿಪಾಸಿಟ್ ಹೊಂದಿದ್ದೇವೆ. 42 ಕೋಟಿ 41 ಲಕ್ಷ ಚಿಲ್ಲರೆ ಹೊಂದಿದೆ. ಆಮೇಲೆ ದುಡಿಬಾಳ ಬಂಡವಾಳ 46 ಕೋಟಿ 95 ಲಕ್ಷ ಅಂದರೆ 46 ಕೋಟಿ ದುಡಿಯೋ ಬಂಡವಾಳವಾಗಿದೆ. ಆಮೇಲೆ ಸಾಲ 30 ಕೋಟಿ 33 ಲಕ್ಷ ಇವತ್ತಿನವರೆಗೆ ಸಾಲವನ್ನು ವಿತರಣೆ ಮಾಡಿದ್ದೀವಿ. ವಿಶೇಷವಾಗಿ ಯಾರೋ ಒಬ್ಬರು ನಮ್ಮ ಆತ್ಮೀಯ ಸಹೋದರಿಯರು ಇವತ್ತಿಗೆ ನಮಗೇನೂ ಫೈದಾ ಆಗಿಲ್ಲ. ಅದು ನಿಜವಾಗಿ ನೀವು ಕೇಳಿದ್ರೆ ಸರಿಯಾಗಿರ್ತದೆ. ಆದರೆ ನಿಮ್ಗೆ ಮೊದಲೇ ಹೇಳಿದೆವು 10% ಇವತ್ತು ಡಿವಿಡೆಂಡನ್ನು ಎಲ್ಲರಿಗೆ ಕೊಡ್ತಾ ಇದ್ದೇವೆ, ಡಿಕ್ಲೇರ್ ಮಾಡಿದ್ದೇವೆ. ಇವತ್ತು ಎವ್ರಿ ಇಯರ್ ಕೊಡ್ತೀವಿ. ಯಾರು ಅಕೌಂಟ್ ಇದೆ ಆ ಅಕೌಂಟಿಗೆ ಆ ದುಡ್ಡನ್ನು ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ತಾವು ಬ್ಯಾಂಕಿಗೆ ಬಂದು ನಿಮ್ಮ ಅಕೌಂಟಿಗೆ ದುಡ್ಡು ಬಿದ್ದವ ಇಲ್ಲ ಅಂತ ತಿಳ್ಕೊಂಡು ತಾವೆಲ್ಲ ನೋಡ್ಬೋದು ಅಂತ ತಿಳ್ಕೊಂಡು ಅಕ್ಕೋರು ಅವ್ರಿಗೆ ಅಕ್ಕೋರು ಕೇಳ್ಯಾರ, ಅವ್ರಿಗೆ ಬ್ಯಾಂಕಿಗೆ ಬಂದು ಸ್ವಲ್ಪ ಅವ್ರ ಅಕೌಂಟ್ದಾಗ ದುಡ್ಡು ಜಮಾ ಆಗ್ಯಾವ ಅಂತ ಹೇಳಿ. ಯಾಕಂದ್ರೆ ಫೈದಾ ಅಂದ್ರೆ ಈ ಥರ ಏನದ ಅಂದ್ರೆ ಫೈದಾ ಅಂತಂದ್ರೆ ನೀವು ಸದಸ್ಯರು 1,000, 2,000, 5,000, 10,000 ಅದ್ರ ಪ್ರಕಾರ ಆಗಿ ನಿಮಗೆ ಡಿವಿಡೆಂಡನ್ನು ಬರ್ತದೆ, ನಿಮ್ಮ ಅಕೌಂಟಿಗೆ ಜಮಾ ಆಗ್ಯದ. ದಯಮಾಡಿ ಬ್ಯಾಂಕಿಗೆ ಬರಬೇಕಂತ ತಿಳ್ಕೊಂಡು ಎಲ್ಲರಿಗೆ ಮತ್ತೊಮ್ಮೆ ಇಲ್ಲಿ ಪಾರ್ವತಿ ಕಂಠಾಣಿಯವರು ನಮ್ಮ ಬ್ಯಾಂಕಿನ ಭಾಳ ನಿಕಟವಾದ ಒಂದು ಸಂಬಂಧ ಇದ್ದೇ ಅವರು ರಿಟೈರ್ ಆಗಿ ಸಾಧಾರಣ ಸಭೆಯನ್ನು ಕಾರ್ಯಕಲ್ಪಗಳನ್ನು ಒಟ್ಟಿಸೋದಿ ದಾಖಲು ಮಾಡುವುದು. 2ನೇದು, ಇಂದಿನ ಸರ್ವ ಸದಸ್ಯರು ಸಾಮಾನ್ಯ ಸಭೆಯ ನಿರ್ಣಯ ಓದಿ ದೃಢೀಕರಿಸುವುದು. 3ನೇದು, ಬ್ಯಾಂಕಿನ 2024-25ನೇ ಸಾಲಿನ ವಾರ್ಷಿಕ ವರದಿ ಪರಿಗಣಿಸುವುದು. 4ನೇದು, ಬ್ಯಾಂಕಿನ 2024-25ನೇ ಸಾಲಿನ ಲೆಕ್ಕ ತಪಾಸಣೆ ವರದಿ, ಪರಿಶೋಧಿತ ಆಸ್ತಿ, ಹೊಣೆ, ಪಟ್ಟಿ, ಲಾಭ, ನಷ್ಟ ತಕ್ತೆ ಮತ್ತು ಇತರ ತಕ್ತೆ, ಆರ್ಥಿಕ ತಕ್ತೆಗಳ ಪರಿಶೋಧಿತ ಲೆಕ್ಕಗಳ ಪರಿಗಣನೆ. 5ನೇದು, ವರ್ಷ 2025-26ನೇ ಸಾಲಿಗಾಗಿ ಲೆಕ್ಕ ಪರಿಶೋಧಕರನ್ನು ನೇಮಿಸುವ ಬಗ್ಗೆ. 6ನೇದು, 2024-25ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಗೆ ಅನುಪಾಲನಾ ವರದಿಗೆ ಪರಿಗಣಿಸುವುದು. 2024-25ನೇ ಸಾಲಿನ ಅಯ್ಯಾವಯ್ಯ ಅಂದಾಜುಕ್ಕಿಂತ ಹೆಚ್ಚುವರಿಯಾದ ಖರ್ಚುಗಳಿಗೆ ಮಂಜೂರಿ ಪಡೆಯುವುದು ಮತ್ತು 2025-26ನೇ ಸಾಲಿನ ಅಂದಾಜು ಅಯ್ಯಾವಯ್ಯ ಮಂಜೂರಿ ಪಡೆಯುವುದು. ವಾರ್ಷಿಕ ಮಹಾಸಭೆಯ ನಡವಳಿಕೆಗಳು. ಅಜೆಂಡಾ 1, ಸರ್ವ ಸಾಧಾರಣ ಸಭೆಯ ಕಾರ್ಯಕಲಾಪಗಳ ನೋಟಿಸ್ ಓದುವುದು ಮತ್ತು ದಾಖಲು ಮಾಡುವುದು. ಸಭೆಯಲ್ಲಿ ಶ್ರೀಮತಿ ಸುರೇಖಾ ರೆಡ್ಡಿ ಬ್ಯಾಂಕಿನ ಲೆಕ್ಕಿಗರು ಸವಿಸ್ತಾರವಾಗಿ ಓದಿದ ನಂತರ ಅವುಗಳನ್ನು ಸರ್ವಾನುಮತದಿಂದ ದೃಢೀಕರಿಸಿ ಮುಳುಗುವ ಮತ್ತು ಸಂಕ್ಷಿಪ್ತ ಸಾಲದ ನಿಧಿ ಶ್ರೇಷ್ಠ 10%, 84,502 ರೂಪೀಸ್. ಕಟ್ಟಡ ನಿಧಿ ಶ್ರೇಷ್ಠ ಶೇಕಡ 15%, 1,26,754. ಸದಸ್ಯರ ಮರಣೋತ್ತರ ನಿಧಿ ಶೇಕಡ 10%, 84,502 ರೂಪೀಸ್. ದಾನ ಧರ್ಮ ನಿಧಿ ಶೇಕಡ 10%, 84,502 ರೂಪೀಸ್. ಸಹಕಾರ ಅಭಿವೃದ್ಧಿ ನಿಧಿ ಶೇಕಡ 1%,
8,450 rupees. ಸಿಬ್ಬಂದಿ ಕ್ಷೇಮ ನಿಧಿ ಶೇಕಡ 5% 42,251. ಜುಬ್ಲಿ ಫಂಡ್ ಶೇಕಡ 10% 84,502 rupees. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.